74ನೇ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನನ್ನ ಪರಮೋತ್ಕೃಷ್ಟವಾದ ಪ್ರಣಾಮಗಳು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಅಖಂಡ ಕರ್ನಾಟಕದ ಏಕೀಕರಣಕ್ಕಾಗಿ ದುಡಿದಂತ ಕಲಾವಿದರು, ನಾಟಕಕಾರರು, ಸಾಹಿತಿಗಳು, ಸ್ವಾಭಿಮಾನ ಸಂಘ ಸಂಸ್ಥೆಗಳು, ಪತ್ರಿಕಾ ಮಾಧ್ಯಮಗಳು ಅವಿರತವಾಗಿ ದುಡಿದಂತವು. ಬಂಧುಗಳೇ, ಈ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಹೆಮ್ಮೆಯ ಕನ್ನಡಿಗನು ನಾನೆಂದು ಹೇಳಿಕೊಳ್ಳುವಂತಹ ಒಂದು ಭಾವನಾತ್ಮಕ ವಿಚಾರ ಇದೆ. ಈ ಸಂದರ್ಭದಲ್ಲಿ ನಾವು ಅಂದಿನ ಕಾಲಘಟ್ಟದಲ್ಲಿ ನಿಂತು ಅವಲೋಕನ ಮಾಡುವುದರ ಮೂಲಕ ಅಹಿರ್ನಿಶಿ ದುಡಿದಂಥ ಮಹನೀಯರಿಗೆ ನಾವು ಗೌರವವನ್ನ ಸೂಚಿಸುವುದರ ಮೂಲಕ ಆ ಮಹನೀಯರಿಗೆ ನಾವು ನುಡಿ ನಮನಗಳನ್ನ ಗೌರವಯುತವಾಗಿ ಸಲ್ಲಿಸಬೇಕಾಗುತ್ತೆ. ನೋಡಿ ಬಂಧುಗಳೇ, ಬ್ರಿಟಿಷರು ಭಾರತದ ಪ್ರಾಂತ್ಯಗಳನ್ನ ತನ್ನ ಆಡಳಿತಕ್ಕೆ ಅನುಕೂಲವಾಗಿ ವಿಭಾಗಗಳನ್ನಾಗಿ ಮಾಡಿಕೊಳ್ಳುವಲ್ಲಿ ಯಾವುದೇ ರೀತಿಯ ತತ್ವ ಸಿದ್ಧಾಂತಗಳನ್ನು ಅವರು ಪರಿಪಾಲನೆ ಮಾಡಿರಲಿಲ್ಲ. ಕೇವಲ ಸೈನಿಕ ದಿಗ್ವಿಜಯಗಳನ್ನು ಆಧರಿಸಿ ಮಾತ್ರ ಅವರು ಆಡಳಿತದ ವಿಭಾಗಗಳನ್ನಾಗಿ ಮಾಡಿಕೊಂಡರು. ಇದರಿಂದ ಆಡಳಿತದ ವಿಭಾಗಗಳನ್ನಾಗಿ ಮಾಡಿದರೆ ಹೊರತು ಭಾಷೆ, ಸಂಸ್ಕೃತಿ, ಪರಂಪರೆಗೆ ಯಾವುದೇ ರೀತಿಯ ಒತ್ತು ನೀಡಿರಲಿಲ್ಲ. ಇದರಿಂದಾಗಿ ಕನ್ನಡಿಗರು 20ಕ್ಕೂ ಹೆಚ್ಚು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ರು. ಬಾಂಬೆ, ಕೇರಳ ಹೀಗೆ ನೆರೆಹೊರೆಯ ಪ್ರಾಂತ್ಯಗಳಲ್ಲಿ ಹಂಚಿ ಹೋದ ಕನ್ನಡಿಗರು ಅಲ್ಪಸಂಖ್ಯಾತರಾಗಿ ಉಳಿದಿದ್ರು. ಅಲ್ಪಸಂಖ್ಯಾತರಾಗಿ ಉಳಿದಂತ ಕನ್ನಡಿಗರ ಒಂದು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ಅಂದಿನ ಸರ್ಕಾರ ಯಾವುದೇ ರೀತಿಯ ಒಂದು ಪುರೋಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಿಲ್ಲ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಮೂಲಭೂತವಾಗಿ ಅವನು ಮುಂದುವರಿಯಬೇಕಾದ್ರೆ ಅವನಿಗೆ ಮುಖ್ಯವಾಗಿ ಶಿಕ್ಷಣವನ್ನು ದೊರೆಯಲೇಬೇಕು. ಆದರೆ ಮೂಲಭೂತವಾಗಿ ಶಿಕ್ಷಣವನ್ನ ನೀಡದೆ, ಕನ್ನಡ ಶಾಲೆಗಳನ್ನ ತೆರೆಯದೆ ಕನ್ನಡಿಗರನ್ನ ಮೂಲಗುಂಪವಾಗಿಸುವಲ್ಲಿ ಅಂದಿನ ಸರ್ಕಾರಗಳು ಕೂಡ ಮಾಡಿತು ಅಂತ ಹೇಳಬಹುದು. ಇದರಿಂದಾಗಿ ಕನ್ನಡಿಗರು ಶೋಷಿತರಾಗಿ ಉಳಿದರು. ಕನ್ನಡಿಗರ ಒಂದು ಶೋಷಣೆಯನ್ನ ಮನಗಂಡಂತ ಕನ್ನಡ ಅಭಿಮಾನಿಗಳು, ಕನ್ನಡದ ಕಟ್ಟಾಳುಗಳು ಅಂತ ನಾವು ಏನ್ ಹೇಳ್ತೀವಿ, ಅಂದಿನ ಕಾಲಘಟ್ಟದಲ್ಲಿ ನಾವು ಅವಲೋಕನ ಮಾಡಿದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲನೆಯದಾಗಿ ನಮಗೆ ಕಣ್ಣಿಗೆ ಕಾಣುವಂತಹದ್ದು ಅಂದಿನ ಶಿಕ್ಷಣ ತಜ್ಞರಾದಂತ ಡೆಪ್ಯೂಟಿ ಚನ್ನಬಸಪ್ಪನವರು. ಮೊಟ್ಟ ಮೊದಲನೆಯದಾಗಿ ಅವರು ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದರು. ಕನ್ನಡ ಪರ ಶಾಲೆಗಳನ್ನು ತೆರೆಯುವಂತೆ ಒತ್ತಾಯ ಮಾಡಿದರು. ಹಾಗೆಯೇ ಬ್ರಿಟಿಷ್ ಆಡಳಿತ ತಜ್ಞರಾದಂತ ಎಚ್.ಎಸ್. ರಿಸ್ಲೆ ಮತ್ತು ಲಿಯೋನೆಲ್ ಕರ್ಟಿಸ್ ಅಂತಕ್ಕಂಥ ಇಬ್ಬರು ಅಧಿಕಾರಿಗಳು ಕೂಡ ಜನತಾ ಹಿತದೃಷ್ಟಿಯಿಂದ, ಜನಪರ ಒಂದು ಕಾಳಜಿಯಿಂದ ಆಡಳಿತ ವಿಭಾಗಗಳನ್ನಾಗಿ ಮಾಡಿಕೊಳ್ಳಬೇಕಾದರೆ ಭಾಷೆ, ಸಂಸ್ಕೃತಿ ಇವುಗಳಿಗೆ ನಾವು ಒತ್ತು ನೀಡಿ ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡಿಕೊಳ್ಳಬೇಕಂತಕ್ಕಂಥ ಒಂದು ವಿಷಯವನ್ನ ಅಂದಿನ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಟ್ಟು. ಆಗ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ, 1915ರಲ್ಲಿ ಸ್ಥಾಪಿತವಾದಂತ ಕನ್ನಡ ಸಾಹಿತ್ಯ ಪರಿಷತ್ತು, 1916ರಲ್ಲಿ ಸ್ಥಾಪಿತವಾದಂತಹ ಕರ್ನಾಟಕ ಸಭಾ, ಈ 3 ಸಂಸ್ಥೆಗಳು ಹುಟ್ಟಿಕೊಂಡು ಕನ್ನಡಿಗರ ಪರ ಧ್ವನಿ ಎತ್ತಿದವು. ಕನ್ನಡ ಭಾಷೆ, ಸಂಸ್ಕೃತಿ, ಅವರ ಪರಂಪರೆಗೆ ಒತ್ತು ನೀಡಿ ಆ ಭಾಷೆ, ಸಂಸ್ಕೃತಿಯನ್ನ, ಸಾಹಿತ್ಯವನ್ನ ಬೆಳೆಸುವಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು. ಜನರಲ್ಲಿ, ಕನ್ನಡಿಗರಲ್ಲಿ ಏಕತೆಯನ್ನು ಹುಟ್ಟಾಕುದು. 1924ರಲ್ಲಿ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನು ನಡೆಯತಕ್ಕಂಥ ಸಂದರ್ಭ ಬಂಧುಗಳೇ. ಆಗ ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಸದಸ್ಯರುಗಳ ಗಮನವನ್ನ ಸೆಳೆಯಬೇಕಂತ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಏಕೀಕರಣ ಸಭೆಯನ್ನು ನಡೆಸಲಾಗುತ್ತೆ. ಆ ಸಭೆಯಲ್ಲಿ ಉಯಿಲುಗಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನತಕ್ಕಂಥ ಗೀತೆಯನ್ನ ಬರೆದು ಹಾಡಿದರು. ಇದರಿಂದ ಎಲ್ಲರೂ ಕೂಡ ಉತ್ಸಾಹಿತರಾಗಿ ಪ್ರೇರಿತರಾದರು, ಮತ್ತಷ್ಟು ಜಾಗೃತರಾದರು. ಆಗ ಇಂತಹ ಒಂದು ಏಕೀಕರಣ ಸಭೆಗಳು ಬೆಳಗಾವಿ, ಧಾರವಾಡ, ಬಳ್ಳಾರಿ, ಹುಕ್ಕೇರಿ,
ಬಾಂಬೆ ಮೊದಲಾದ ಕಡೆಗಳಲ್ಲಿ ಕೂಡ ಇಂಥ ಏಕೀಕರಣ ಸಭೆಗಳನ್ನು ಸಂಘಟಿಸುವುದರ ಮೂಲಕ ಕನ್ನಡಿಗರನ್ನು ಒಟ್ಟುಗೂಡಿಸಿತು. 1947 ಬಂಧುಗಳೇ, ಕರ್ನಾಟಕ ಮಹಾಸಮಿತಿ ಏಕೀಕರಣ ಮಹಾಸಮಿತಿಯನ್ನ ಹುಟ್ಟುಹಾಕಿ ಎಸ್ ನಿಜಲಿಂಗಪ್ಪನವರು ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಾರೆ. ಅಂದಾನಪ್ಪ ದೊಡ್ಡಮೇಟಿ ಹಾಗೂ ಮಂಗಳವೀಡ ಶ್ರೀನಿವಾಸರಾಯರು ಇದರ ಕಾರ್ಯದರ್ಶಿಗಳಾಗಿ ಆಡಳಿತ ಚುಕ್ಕಾಣಿಯನ್ನು ಹಿಡಿತಾರೆ. 1949 ಬಂಧುಗಳೇ, ಆಗ ಜೆವಿಪಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಆ ವರದಿ ಏನಿತ್ತು, ಆಂಧ್ರ ಪ್ರದೇಶದ ನಿರ್ಮಾಣವನ್ನು ಮಾತ್ರ ಬೆಂಬಲಿಸುತ್ತೆ. ಇದರಿಂದ ಆಕ್ರೋಶಗೊಂಡಂತ KR ಕಾರಂತ್ ಅವರು ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಅನ್ನತಕ್ಕಂಥ ತೀವ್ರಗಾಮಿ ಸಂಸ್ಥೆಯನ್ನ ಹುಟ್ಟು ಹಾಕಿ ನೇರವಾಗಿ ಹೋರಾಟಕ್ಕೆ ಧುಮುಕ್ತಾರೆ. ಜಿನರಾಜ ಹೆಗಡೆ, ಏಕೆ ದೊಡ್ಡಮೇಟಿ, ಚನ್ನಪ್ಪ ವಾಲಿ, ಚಿನ್ನಸ್ವಾಮಿ, ವೀರಭದ್ರಪ್ಪ ಶಿರೂರು, ಶಿವಮೂರ್ತ ಸ್ವಾಮಿ ಅಳವಂಡಿಯವರು ಒಡಗೂಡಿ ಸುಮಾರು 5,000ಕ್ಕೂ ಹೆಚ್ಚು ಜನ ಸೆರೆವಾಸವನ್ನು ಅನುಭವಿಸಬೇಕಾಗುತ್ತೆ. ಬಂಧುಗಳೇ, ಜೆವಿಪಿ ತನ್ನ ವರದಿಯನ್ನೇನು ಸಲ್ಲಿಸಿತು, ಆ ವರದಿಯ ಪ್ರಕಾರ ಅಖಂಡ ಆಂಧ್ರ ಪ್ರದೇಶ ನಿರ್ಮಾಣವನ್ನ ಮಾಡಬೇಕನ್ನತಕ್ಕಂಥ ವರದಿಯಲ್ಲಿ ಏನ್ ಹೇಳಿತ್ತು. ಆದರೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನ ತಾಳಿತು. ಆಗ 1952 ಅಕ್ಟೋಬರ್ನಲ್ಲಿ ಪಟ್ಟಿ ಶ್ರೀರಾಮನ್ ಅನ್ನತಕ್ಕಂಥವರು ಉಪವಾಸ ಸತ್ಯಾಗ್ರಹವನ್ನ ಮಾಡಿ 58 ದಿನಗಳ ಕಾಲ ನಿರಂತರವಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಅವರ ಮರಣವನ್ನು ಹೊಂದುತ್ತಾರೆ. ಬಂಧುಗಳೇ, 1953ರಲ್ಲಿ ಅಖಂಡ ಆಂಧ್ರ ಪ್ರದೇಶ ನಿರ್ಮಾಣವಾಗುತ್ತೆ. ಇದರಿಂದ ಮತ್ತಷ್ಟು ಪ್ರೇರಿತರಾದಂತಹ ಕನ್ನಡಿಗರು, ಕನ್ನಡದ ಕಟ್ಟಾಳುಗಳು ಎಜೆ ದೊಡ್ಡಮೇಟಿಯವರು ಅಖಂಡ ಕರ್ನಾಟಕ ನಿರ್ಮಾಣ ಪರಿಷತ್ತಿನ ಶಿಬಿರದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡು ಇದು ಮುಂದೆ ಸರಣಿ ಉಪವಾಸ ಸತ್ಯಾಗ್ರಹ ಕೂಡ ನಾಂದಿ ಆಯಿತು. ಆಗ ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಸಮಿತಿ ಸದಸ್ಯರುಗಳು ಕೇಂದ್ರ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕಿದರು. ಆಗ ಕೇಂದ್ರ ಸರ್ಕಾರದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಂತಹ ನೆಹರೂರವರು ಫಜಲ್ ಆಲಿ ಆಯೋಗವನ್ನ ನೇಮಕ ಮಾಡ್ತಾರೆ. ಫಜಲ್ ಆಲಿ ಆಯೋಗ ಕ್ಷೇತ್ರ ಅಧ್ಯಯನ ಕಾರ್ಯವನ್ನ ಕೈಗೊಂಡು ತನ್ನ ವರದಿಯನ್ನ ಸಲ್ಲಿಸುತ್ತೆ. ಆ ವರದಿಯ ಪ್ರಕಾರ ವರದಿಯನ್ನ ಪರಿಗಣಿಸಿದಂತಹ ಕೇಂದ್ರ ಸರ್ಕಾರ 1956 ಆಗಸ್ಟ್ 31ನೇ ತಾರೀಕು ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತವನ್ನ ಹಾಕಿ ಅಧಿಕೃತವಾಗಿ ಸ್ವೀಕಾರವನ್ನ ಮಾಡ್ತಾರೆ. 1956 ನವೆಂಬರ್ 1ನೇ ತಾರೀಕು ಹೊಸ ರಾಜ್ಯವನ್ನ ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಮೈಸೂರು ರಾಜ್ಯ ಎಂದು ನಾಮಕರಣವನ್ನು ಕೂಡ ಮಾಡಲಾಗುತ್ತೆ ಬಂಧುಗಳೇ. ಆದರೆ ಮುಂದೆ 1973ರಲ್ಲಿ ಹಿಂದುಳಿದ ವರ್ಗಗಳ ನೇತಾರರಾದಂಥ ದಿವಂಗತ ದೇವರಾಜು ಅರಸು ಅವರು ನವೆಂಬರ್ 1ನೇ ತಾರೀಕು 1973 ಆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರು ನಾಮಕರಣವನ್ನ ಮಾಡ್ತಾರೆ. ಕಾಸರಗೋಡು, ಸೊಲ್ಲಾಪುರ, ಸಾಂಗ್ಲಿ, ಅದವಾನಿ ಇವುಗಳೆಲ್ಲನ್ನೂ ಕೂಡ ಹೊರತುಪಡಿಸಿ ಅಖಂಡ ಕರ್ನಾಟಕ ನಿರ್ಮಾಣವಾಗುತ್ತೆ. ಕನ್ನಡಿಗರ ಬಹುದಿನದ ಕನಸು ನನಸಾಗುತ್ತೆ. ಬಂಧುಗಳೇ, ಹೀಗೆ ಕಲಾವಿದರ ಕಲಾ ಸೇವೆಯಿಂದ, ಕವಿ ಪುಂಗರ ಕಲರವದಿಂದ, ಕನ್ನಡಾಭಿಮಾನಿಗಳ ಪ್ರೇಮದಿಂದ ಕರ್ನಾಟಕದ ಇತಿಹಾಸವು ಒಬ್ಬ ಪರಂಪರೆಯನ್ನ ಹೊಂದಿದೆ. ಹಾಗೆ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂಬ ಚನ್ನವೀರ ಕಣಿವೆಯವರ ಆಶಯದಂತೆ ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ ಎಂಬ ಕುವೆಂಪುರವರ ಮನೋಭಿಲಾಷೆಯಂತೆ ಕರ್ನಾಟಕದ ಭವ್ಯ ಪರಂಪರೆ ಮತ್ತಷ್ಟು ವಿಜೃಂಭಿಸಲಿ ಅಂತ ಆಶಿಸುತ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನನ್ನ ನುಡಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ.
ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಕನ್ನಡ ಉತ್ಕಟ ಪ್ರೇಮವನ್ನ ಹುಟ್ಟು ಹಾಕಿದಂತ ಸಂಗೊಳ್ಳಿ ರಾಯಣ್ಣನ ಒಂದು ಭಾವನಾತ್ಮಕ ಸಂಭಾಷಣೆಯನ್ನ ನಿಮ್ಮ ಮುಂದೆ ಹಿಡಲು ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ. ಕನ್ನಡ ಸಾಮ್ರಾಜ್ಯ ಲಕ್ಷ್ಮಿ, ಏನಿದು ತಾಯಿ ನಿನ್ನ ಲೀಲೆ? ಸತ್ಯಕ್ಕೆ ನಿಂತರೆ ಸಧರ್ಮಿಗಳು, ಯುದ್ಧಕ್ಕೆ ನಿಂತರೆ ಕಡುಗಲಿಗಳೆಂದು ಪ್ರಖ್ಯಾತರಾದ ನಿನ್ನ ಮಕ್ಕಳು ಕನ್ನಡಿಗರೆಂದು ನಿಲ್ಲಲು ನೆಲೆ ಇಲ್ಲದೆ, ಮನಕ್ಕೆ ನೆಮ್ಮದಿ ಇಲ್ಲದೆ, ಆಂಗ್ಲರ ಹಂಗಿನಲ್ಲಿ ಉಸಿರೆಳೆದು ಬಾಳಬೇಕಾದ ಕಾಲ ಬಂತೆ ತಾಯಿ, ಕಾಲ ಬಂತೆ. ಕಿತ್ತೂರು ಕಿರಿಯ ಸಂಸ್ಥಾನವಾದು ಕನ್ನಡಿಗರ ಕಲ್ಪವೃಕ್ಷವಾಗಿ ವಿರಾಜಮಾನವಾಗಿ ಕಂಗೊಳಿಸುತ್ತಿದ್ದ ಕಿತ್ತೂರು ಸಂಸ್ಥಾನವಿಂದು ಮಕ್ಕಳಿಂದಲೇ ಹೇಳ ಹೆಸರಿಲ್ಲದಂತೆ ನಿರ್ನಾಮವಾಯಿತೆ ತಾಯಿ, ನಿರ್ನಾಮವಾಯಿತೆ. ಕಸವನ್ನ ತಿಂದು ಹಾಲನ್ನು ನೀಡುವ ಆಕಳಿನ ಕೆಚ್ಚಲನ್ನು ಕತ್ತರಿಸುವಂತ ನೀಚ ಮನುಜರಿಗೆ ಜನ್ಮವಿತ್ತೆಯವ, ನೀಚ ಮನುಜರಿಗೆ ಜನ್ಮವಿತ್ತೆ. ಸ್ವಪ್ನವಾಗಿ ತ್ಯಾಕರಿಯಂತೆ ಸರ್ದಾರನನ್ನು ನಿರ್ನಾಮಗೊಳಿಸಿದ ನಾಯಿ ತ್ಯಾಕರಿಯಂತ ಸರ್ದಾರನನ್ನು ನಿರ್ನಾಮಗೊಳಿಸಿದಂತ ಕಿತ್ತೂರ ಕಣ್ಮಿಣಿ ನಾಡಿನ ವೀರಾಗ್ರಣಿ ಕಿತ್ತೂರು ಚೆನ್ನಮ್ಮನಂತವರಿಗೆ ಜನ್ಮವಿತ್ತ ನಿನ್ನ ಹೊನ್ನ ಗರ್ಭದಲ್ಲಿ ಶ್ವಾನಗಳಾದ ಶೆಟ್ಟಿ ಆ ವೆಂಕಟರಾಯನಂತವರಿಗೆ ಏಕೆ ಜನ್ಮವಿತ್ತೆ? ಕಿತ್ತೂರು ಕಿರಿಯ ಸಂಸ್ಥಾನವಾದರೂ ವಿಜಯನಗರ ಸಾಮ್ರಾಜ್ಯವೆಂಬಂತೆ ಬೆಳಗಿ ಕನ್ನಡಿಗರ ಆಶೋತ್ತರಗಳನ್ನು ಗರಿಗಟ್ಟಿಕೊಂಡು ಮೆರೆಯುತ್ತಿದ್ದ ಸಂಸ್ಥಾನವಿಂದು ಹೇಳ ಹೆಸರಿಲ್ಲದಂತೆ ನಿರ್ನಾಮವಾಯಿತು, ಹೇಳ ಹೆಸರಿಲ್ಲದಂತೆ ನಿರ್ನಾಮವಾಯಿತೆ. ಕಿತ್ತೂರು ಸಿಮ್ಮಿಣಿ ಬೈಲಮಂಗಲದ ಜೈಲಿನಲ್ಲಿ ಕೊಳೆಯುತ್ತಾ ಆಂಗ್ಲರ ಹಂಗಿನಲ್ಲಿ ತುತ್ತು ಅನ್ನಕ್ಕಾಗಿ ಕೈಯೊಡ್ಡುವ ದೃಶ್ಯವನ್ನು ಕಂಡು ನಿನ್ನ ಮಕ್ಕಳೇಕೆ ಮೌನಿಗಳಾದರು ತಾಯಿ, ನಿನ್ನ ಮಕ್ಕಳೇಕೆ ಮೌನಿಗಳಾದರು? ಕನ್ನಡದ ಕಲಿತರು ಎಲ್ಲಿ ಹೋಯಿತು? ಅವರ ಕೆಚ್ಚೆದುಗಳ ಬೆಚ್ಚವಾದವೆ, ಅವರ ಸ್ವಾಭಿಮಾನ ಸಮಾಧಿ ಆಯಿತೆ. ಕ್ರಾಂತಿ ವೀರರಿಗೆ ಭ್ರಾಂತಿ ಮುಸುಕಿದೆ. ರಾಯಣ್ಣ ಕನ್ನಡಿಗರ ಕಣ್ಣೆತ್ತರು ನಿನ್ನ ದಮನಿಗಳನ್ನು ಆಯುತ್ತಿರುವಾಗ ನೀನು ಜಡವಸ್ತುವಾದೆಯಾ? ನಿನ್ನ ಕನ್ನಡದ ಕಲಿತರಿಗೆ ಎಲ್ಲಿ ಹೋಯಿತು? ನಿನ್ನ ನಾಡು ನುಡಿಯ ಪ್ರೇಮವೇನಾಯ್ತು ರಾಯಣ್ಣ, ಏನಾಯ್ತು? ನಿನ್ನ ಕೆಚ್ಚಲಿಗೆ ಮುಚ್ಚುಳಿಯಿತೆ, ಕ್ರಾಂತಿ ವೀರನಿಗೆ ಭ್ರಾಂತಿ ಮುಸುಕಿದೆ. ರಾಯಣ್ಣ ಕಿತ್ತೂರಿಗೆ ನುಗ್ಗಿ ಬ್ರಿಟಿಷರನ್ನು ಬಗ್ಗು ಪಡೆಯುತ್ತಾ ಸತ್ಯದ ಆದಿಯನ್ನು ತೋರಬೇಕಾದ ಬ್ರಿಟಿಷರನ್ನು ಕಾಡುತ್ತಾ ನಾಡದಿಂದೇನು ಸಮಸ್ತ ಭಾರತದಿಂದಲೇ ಒತ್ತೋಡಿಸುವ ಕೈ ಕಟ್ಟಿ ನಿನ್ನ ಬಲಗೂಡಿದ ತೋಳಗಳಿಗೆ ಧಿಕ್ಕಾರ. ಎದುರಾಳಿಗಳ ಬೆಚ್ಚಿ ಬೀಳುವಂತೆ ಕೆಚ್ಚನೆಯಿಂದ ಮೆಟ್ಟಿ ಮೆರೆಯಬೇಕಾದ ಪುರುಷ ಸಿಂಹ ನಿನ್ನ ಪ್ರಾಣಕ್ಕೆ ಧಿಕ್ಕಾರ, ನಿನ್ನ ತೋಳಗಳಿಗೆ ಧಿಕ್ಕಾರ.
ಕಿತ್ತೂರಿನ ಕಲಿಗಳೇ ರಣರಂಗದ ಹುಲಿಗಳೇ